ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಸಮಾಜ ಸೇವಕರಿಂದ ಸರ್ಕಾರಿ ಆಸ್ತಿ ಉಳಿವಿಗಾಗಿ ತವರಗೆರೆ ಪಟ್ಟಣ ಪಂಚಾಯಿತಿ ಮುಂದೆ ನಿರಂತರ ಧರಣಿ. ಕುಷ್ಟಗಿ ತಾಲೂಕಿನ ತವರಗೆರೆ ಪಟ್ಟಣದಲ್ಲಿ ಸರ್ಕಾರಿ ಜಮೀನುಗಳಲ್ಲಿ ಅಕ್ರಮ ಕಟ್ಟಡ ಮತ್ತು ಶೆಡ್ಡುಗಳನ್ನು ತೆರವುಗೊಳಿಸಲು ಒತ್ತಾಯಿಸಿ ರಾತ್ರಿ ಉಪವಾಸ ಸತ್ಯಾಗ್ರಹ ಕೈಗೊಳ್ಳಲಾಗಿತ್ತು. ತವರಗೆರೆ ಪಟ್ಟಣದ ನಾನಾ ಕಡೆಗಳಲ್ಲಿ ಇರುವ ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಮತ್ತು ರಾಜ್ಯಾರೋಷವಾಗಿ ತಗಡಿನ ಶೆಡ್ಡು ಮತ್ತು ವಾಣಿಜ್ಯ ಮಳಿಗೆ ನಿರ್ಮಿಸಿಕೊಂಡು ಬಡ ಬಗ್ಗರಿಂದ ಹಗಲು ದರೋಡೆ ಮಾಡುತ್ತಿರುವವರಿಗೆ ಮತ್ತು ಘಟಾನುಘಟಿಗಳಿಗೆ ಸತ್ತ ನೀಡುತ್ತಿರುವ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಮತ್ತು ಪಂಚಾಯಿತಿಯ ಅಧಿಕಾರಿ ವರ್ಗದವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಬಡ ಬಗ್ಗರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ತವರಗೆರೆ ಪಟ್ಟಣದ ಸುತ್ತಲೂ ಅಂದರೆ ಶ್ರೀ ಕರೆಪ್ಪತಾತ್ನವರ ದೇವಸ್ಥಾನದಿಂದ ವಿಠ್ಠಲಾಪುರದಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸರ್ಕಲ್ವರೆಗೂ ಮತ್ತು ಪಟ್ಟಣ ಪಂಚಾಯಿತಿಯಿಂದ ಸಿಂಧನೂರು ಸರ್ಕಲ್ವರೆಗೂ ಎರಡು ಬದಿಯಲ್ಲಿ ಕೆಲವು ರಾಜಕೀಯ ಗಣ್ಯ ವ್ಯಕ್ತಿಗಳು ಮತ್ತು ಊರಿನ ಪ್ರಭಾವಿ ವ್ಯಕ್ತಿಗಳು ತಗಡಿನ ಶೆಡ್ಡುಗಳ ಹಾಕಿ ಸರ್ಕಾರಕ್ಕೆ ಬರುವ ಕಂದಾಯವನ್ನು ತಮ್ಮ ಸ್ವಂತಹ ಆದಾಯಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಇನ್ನು ಕೆಲವರು ಊರಿನ ಪ್ರಭಾವಿ ವ್ಯಕ್ತಿಗಳು ಅನಧಿಕೃತ ಕಟ್ಟಡವನ್ನು ಕಟ್ಟಿ ಸರ್ಕಾರ ಜಾಗವನ್ನು ಕಬಳಿಸುವುದಲ್ಲದೆ ಸದರಿ ಕಟ್ಟಡಗಳನ್ನು ಬಾಡಿಗೆ ಕೊಟ್ಟು ಸರ್ಕಾರಕ್ಕೆ ಸಂದಾಯವಾಗುವ ಕಂದಾಯವನ್ನು ಸ್ವಲಾಭಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ನಿರ್ಮಿಸಿಕೊಂಡ ತಗಡಿನ ಶೆಡ್ಡು ಮತ್ತು ವಾಣಿಜ್ಯ ಮಳಿಗೆಗಳನ್ನು ಕೂಡಲೇ ತೆರವುಗೊಳಿಸಬೇಕು. ಆದರೆ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಭ್ರಷ್ಟರಿಗೆ ಸಂಪೂರ್ಣ ಸಾಥ್ ನೀಡಿ ಬಡ ಬಗ್ಗರ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಿದ್ದು ಎಷ್ಟರ ಮಟ್ಟಿಗೆ ಸರಿ? ಏನೇ ಇರಲಿ, ಒಬ್ಬರ ಕಣ್ಣಿಗೆ ಬೆಣ್ಣೆ ಮತ್ತೊಬ್ಬರ ಕಣ್ಣಿಗೆ ಸುಣ್ಣ ಹಚ್ಚುತ್ತಿರುವುದು ಯಾವ ನ್ಯಾಯ? ಜೊತೆಗೆ ಅಕ್ರಮದ ಬಗ್ಗೆ ಮತ್ತು ಭ್ರಷ್ಟಾಚಾರದ ಬಗ್ಗೆ ಈಗಾಗಲೇ ಸಾಕಷ್ಟು ಸಾರಿ ತಮ್ಮ ಗಮನಕ್ಕೆ ತಂದಿರುತ್ತೇವೆ. ಆದಾಗ್ಯೂ ಕರ್ನಾಟಕ ಭೂ ಕಬ್ಬಳಿಕೆ ನ್ಯಾಯಾಲಯದಲ್ಲಿ ದಾವೆ ಸಲ್ಲಿಸಿದ್ದು ಇರುತ್ತದೆ. ಜೊತೆಗೆ ಕರ್ನಾಟಕ ಉಪ ಲೋಕಾಯುಕ್ತರ ಕಚೇರಿಗೂ ಸಹ ಈ ಪಂಚಾಯಿತಿಯ ದುರಾಡಳಿತದ ಪಟ್ಟಿ ಸಲ್ಲಿಸಿದ್ದು ಇರುತ್ತದೆ. ಇಷ್ಟೆಲ್ಲ ಇದ್ರೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪಟ್ಟಣದ ಸಾರ್ವಜನಿಕರು ರಸ್ತೆ ಅಪಘಾತ ಇತರೆ ದುರಂತಗಳನ್ನು ಅನುಭವಿಸಬೇಕಾಗಿದೆ. ಕಾರಣ ಈಗಿರುವ ಅಧಿಕಾರಿ ವರ್ಗವನ್ನ ಮತ್ತು ಸಿಬ್ಬಂದಿ ವರ್ಗದವರನ್ನ ಕೂಡಲೇ ಈ ಸ್ಥಳದಿಂದ ವರ್ಗಾವಣೆಗೊಳಿಸಬೇಕು. ಈ ಸ್ಥಳಕ್ಕೆ ಬೇರೆಯವರಿಗೆ ಅವಕಾಶ ಕಲ್ಪಿಸಬೇಕು. ಸರ್ವೆ ನಂಬರ್ 54ರಲ್ಲಿ ಸರ್ಕಾರಿ ಜಮೀನಿನಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ರಸ್ತೆ ನಿರ್ಮಾಣ ಮಾಡಲು ಅವಕಾಶ ಮಾಡಿಕೊಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ರಸ್ತೆಯನ್ನ ಬಂದು ಮಾಡಬೇಕು. ಸದರಿ ಈ ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಮತ್ತು ಲೋಕೋಪಯೋಗಿ ಇಲಾಖೆ ಮತ್ತು ತಹಶೀಲ್ದಾರ್ ಹಾಗೂ ನಾಡ ಕಾರ್ಯಾಲಯದ ಅಧಿಕಾರಿಗಳು ನಿರ್ಲಕ್ಷ್ಯತನದಿಂದ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿದವರಿಗೆ ಸಹಕಾರ ಮಾಡುತ್ತಿರುವುದನ್ನು ನೋಡಿದ್ರೆ ಸದರಿ ಅಧಿಕಾರಿಗಳು ಅಕ್ರಮಕ್ಕೆ ಸಹಕರಿಸುತ್ತಿದ್ದಾರೆಂದು ಅನುಮಾನ ಬರುತ್ತಿದೆ. ಈ ಕಾರಣದಿಂದಾಗಿ ಈ ಮೇಲೆ ಹೇಳಿರುವ ಬೇಡಿಕೆಗಳು ಈಡೇರದೇ ಇದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ತಾಲೂಕಿನಾದ್ಯಂತ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಒತ್ತಾಯಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಅಮರೇಶ ನಾಲತ್ವಾಡ ಜಿಲ್ಲಾ ಉಪಾಧ್ಯಕ್ಷರು, ವೀರಶ ನಂದಾಪುರ ಹೋಬಳಿ ಅಧ್ಯಕ್ಷರು, ಆದಪ್ಪ ರಾಮನಾಳ ತಾಲೂಕು ಅಧ್ಯಕ್ಷರು, ಆಂಜನೇಯ ತಿಡಿಗಾಳ ತಾಲೂಕು ಉಪಾಧ್ಯಕ್ಷರು ಹಾಗೂ ಊರಿನ ಪ್ರಮುಖರು, ಸಮಾಜ ಸೇವಕರು ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಈ ಧರಣಿಯಲ್ಲಿ ಪಾಲ್ಗೊಂಡಿದ್ದರು. ಇಂದು ನಡೆಯುತ್ತಿರುವ ಹೋರಾಟಕ್ಕೆ ಶ್ರೀ ಶರಣಪ್ಪ ದೊಡ್ಡಮನಿ ರಾಜ್ಯ ಅಧ್ಯಕ್ಷರು ಹಾಗೂ ಜಿಲ್ಲಾ ಅಧ್ಯಕ್ಷರು ಸಹ ರಾತ್ರಿ ವೇಳೆ ಬಂದು ಹೋರಾಟಗಾರರಿಗೆ ಧೈರ್ಯ ನೀಡಿ ಹೋರಾಟಕ್ಕೆ ಬೆಂಬಲಿಸಿದರು. ವರದಿ ಅಮಜಪ್ಪ ಜುಮಲಾಪುರ. ಗೊತ್ತಾಗಿದೆ ಅದು ಸರ್ಕಾರ ಜಮೀನುಗಳಲ್ಲಿ ಈ ರೀತಿ ಒತ್ತುವರಿ ಮಾಡಿರೋದನ್ನು ಖಂಡಿಸಿ ಪ್ರತಿಭಟನೆ ನೀಡುತ್ತಾ ಇದೆ. ಈ ಪ್ರತಿಭಟನೆಯನ್ನು ಸರ್ಕಾರ ಗಮನಕ್ಕೆ ತಗೊಳ್ಬೇಕು ಮತ್ತು ಇಲ್ಲಿ ಪಟ್ಟಣ ಪಂಚಾಯಿತಿ ಸರ್ಕಾರಕ್ಕೆ ಗಮನ ತರಿಸ್ಬೇಕು ಮತ್ತು ಇಲ್ಲಿರುವಂಥ ಒತ್ತುವರಿಗಳನ್ನು ತೆರವುಗೊಳಿಸಿ ಇಲ್ಲಿ ಮುಖ್ಯವಾದಂಥ ಹಾಸ್ಪಿಟಲ್ಗಳಾಗಲಿ ಸರ್ಕಾರಿ ಏನೇ ಅದರ ಆಸ್ಪತ್ರೆಗಳಾಗಲಿ ಅಥವಾ ಇನ್ನು ಯಾವ ಆಫೀಸ್ಗಳಾಗಲಿ ಇಲ್ಲಿ ಜನರಿಗೆ ಸೌಕರ್ಯ ಮಾಡುವಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು. ಅದಕ್ಕಾಗಿ ಈ ಪ್ರತಿಭಟನೆ ಮಾಡುವಂಥ ರೈತ ಸಂಘಕ್ಕೆ ಸರ್ಕಾರ ಸಹಕಾರ ಕೊಡಬೇಕು. ಈ ಒಂದು ಒಳ್ಳೆಯ ಪ್ರತಿಭಟನೆಗೆ ಸರ್ಕಾರವು ಸ್ಪಂದಿಸಬೇಕಂತೇಳಿ ನಮ್ಮ ಹಸಿರು ಸೇನೆ ಸಂಘ ವತಿಯಿಂದ ತಾಲೂಕು ಬಸವರಾಜರು ಮನವಿ ಮಾಡಿಕೊಳ್ತೀವಿ. ಸೇನೆ ಇವತ್ತು ರಾಜ್ಯದ ಉದ್ದಗಲಕ್ಕೂ 31 ಜಿಲ್ಲೆಗಳಲ್ಲಿ ರೈತರ ಪರವಾಗಿ ಸರ್ಕಾರದ ಹಿತದೃಷ್ಟಿ ಇಟ್ಟುಕೊಂಡು ಇವತ್ತೇನು ಚಳವಳಿಯನ್ನು ನಡೆಸ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಈ ಭಾಗದ
ಅಧ್ಯಕ್ಷರುಗಳು ಮತ್ತು ದಲಿತ ಸಂಘಟನೆ ಅಧ್ಯಕ್ಷರು ಅಂಬರೀಷ್ ಅವರು ಆದೇಶ, ಹಲವು ನಾಯಕರು ಮತ್ತು ದಲಿತ ಸಂಘಟನೆ ಮುಖಂಡರು ಕೂಡ ಈ ಒಂದು ಒಳ್ಳೆ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಇವತ್ತು 20 ಎಕರೆ ಚಿಲ್ಡ್ರ ಆಸ್ತಿ ಇದ್ರೂ ಕೂಡ ಸರ್ಕಾರದ ಆಸ್ತಿ ಇವತ್ತು ಇಂಥ ಒಂದು ಓಣಿ ಒಳಗ ಇವತ್ತು ಪಟ್ಟಣ ಪಂಚಾಯತಿ ಇರೋಂಥ ಸಂದರ್ಭ ಆಗಿದೆ. ಹಾಗಾಗಿ ಆ 20 ಎಕರೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಆಕ್ರಮಿಸಿರ್ತಕ್ಕಂಥ ಜನಗಳನ್ನು ತೆರವುಗೊಳಿಸಿ ಈ ಸರ್ಕಾರದ ಭೂಮಿಯಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಮತ್ತು ಶಿಕ್ಷಣ ಕಾಲೇಜುಗಳಾಗಿರ್ಬೋದು ಮತ್ತು ತಾಲೂಕು ಒಂದು ಮಿನಿ ವಿಧಾನಸೌಧ ಆಗಿರ್ಬೋದು ಎಲ್ಲವೂ ಕೂಡ ಒಂದು ಉತ್ತಮ ಸುಸಜ್ಜಿತ ಹಾಸ್ಪಿಟ್ಲ್ ಕಟ್ಟಡ ಆಗಿರ್ಬೋದು ಮತ್ತು ಹಾಸ್ಟೆಲ್ಗಳು ಕಟ್ಟಡ ಆಗಿರ್ಬೋದು ಅವನು ಮಾಡ್ಬೇಕಂತೇಳಿ ಇವತ್ತೇನು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಚಳವಳಿಯನ್ನು ಮಾಡ್ತಾ ಇದ್ದಾರೆ. ಈ ಚಳವಳಿಗೆ ರಾಜ್ಯದ ಎಲ್ಲ ರೈತ ಸಂಘದ ಪದಾಧಿಕಾರಿಗಳು ಬೆಂಬಲ ಇದೆ. ನಾಳೆ ಒಂದಿನ ಶಾಂತಿ ರೀತಿಯಿಂದ ಚಳವಳಿ ಮಾಡೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಇನ್ನು ನಾಡಿದ್ದು ಬಂದು ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಭರವಸೆಯನ್ನು ಕೊಡ್ಲಿಕ್ಕೆ ನಾವು ರಸ್ತೆ ಚಳವಳಿ ಮಾಡ್ತೇವೆ ಅಂತೇಳಿ ಸರ್ಕಾರದ ಅಧಿಕಾರಿಗಳಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಮೂಲಕ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ತವರಗೇರಿ ಹೋಬಳಿಯ ಪಟ್ಟಣ ಪಂಚಾಯತಿ ಮುಂಭಾಗದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಹಾಗೂ ದಲಿತ ಸಂಘಟನೆ ಕೂಡ ಭಾಗಿತ್ವದಲ್ಲಿ ಇವತ್ತು ನಮ್ಮ ಸರ್ಕಾರ ಜಮೀನು ನಮಗೆ, ನಮ್ಮ ಸರ್ಕಾರಕ್ಕೆ ಇರಲಿ ಅಂತೇಳಿ ಈ ಒಂದು ಚಳವಳಿಯನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಾಗಲಿ ಮತ್ತು ತಾಲೂಕು ದಂಡಾಧಿಕಾರಿಗಳಾಗಲಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳಾಗಲಿ ಬೆಳಗ್ಗೆಯಿಂದ ಇವತ್ತು ಏನು ಚಳವಳಿಯನ್ನು ಮಾಡ್ತಾ ಇದ್ದಾರೆ, ಇದುವರೆಗೆ ಯಾವುದೇ ರೀತಿಯಿಂದ ಕ್ಯಾರೆ ಅಂತ ಇಲ್ಲ. ಹಾಗಾಗಿ ನಿರಂತರವಾಗಿ ಇವತ್ತು ಚಳವಳಿಯನ್ನು ಹಗಲು ಮತ್ತು ഇരുಳು ರಾತ್ರಿ ವೇಳೆ ಕೂಡ ಪ್ರಾರಂಭದಲ್ಲಿದೆ. ನಾಳೆ ಒಂದಿನ ನಾವು ಶಾಂತಿಯುತ ಚಳವಳಿಯನ್ನು ಮಾಡ್ತೀವಿ. ನಾಡಿದ್ದು ಈ ಒಂದು ಹೋಬಳಿಯ ರಸ್ತೆ ಚಳವಳಿಯನ್ನು ಕೂಡ ನಾವು ಮಾಡೋದಕ್ಕೆ ಮುಂದಾಗ್ತೀವಿ. ಅಷ್ಟರೊಳಗ ಜಿಲ್ಲಾಡಳಿತ ಮತ್ತು ಇಲ್ಲಿರ್ತಕ್ಕಂಥ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಭಾಗಿತ್ವದಲ್ಲಿ ಇದಕ್ಕೇನಾದರೂ ಒಂದು ನಿರ್ಣಯ ಕೊಟ್ಟಾಗ ಮಾತ್ರ ಈ ಚಳವಳಿಯನ್ನು ಕೈ ಬಿಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಮತ್ತು ಚುನಾಯಿತ ಪ್ರತಿನಿಧಿ